ಇನ್ನು ಕೇಂದ್ರ ಸರ್ಕಾರ ಅಕ್ಕಿಯಲ್ಲೇ ರಾಜಕಾರಣವನ್ನ ಮಾಡ್ತಾ ಇದೆ. ನಾವು ಅಕ್ಕಿಯನ್ನ ಕೇಳಿದ್ರೆ ಕೊಡ್ಲೇ ಇಲ್ಲ, ಅವರು ಕೊಟ್ಟೇ ಇರಲಿಲ್ಲ. ಆದರೆ ಕೇಂದ್ರ ಸರ್ಕಾರಕ್ಕೆ ಬಡವರ ಬಗ್ಗೆ ಕಾಳಜಿ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಆಹಾರ ಸಚಿವ ಮುನಿಯಪ್ಪ ಕಿಡಿಕಾರಿದ್ದಾರೆ. ಭಾರತ ಬ್ರ್ಯಾಂಡ್ನ ಅಕ್ಕಿಯನ್ನ ಜಾರಿಗೆ ತಂದರು, ಆದರೆ ಯೋಜನೆಯನ್ನ ಸಮರ್ಪಕವಾಗಿ ಜಾರಿ ಮಾಡಲಿಲ್ಲ. 29 ರೂಪಾಯಿ ಪ್ರತಿ ಕೆಜಿ ಅಕ್ಕಿ ಕೊಡೋದಾಗಿ ಹೇಳಿ ಇದೀಗ ನಾಟಕ ಮಾಡಿದ್ರು. ಚುನಾವಣೆ ಮುಗಿತಾ ಇದ್ದಂತೆ ಯೋಜನೆಯನ್ನ ನಿಲ್ಲಿಸಿದ್ದಾರೆ ಅಂತ ಸಚಿವರು ಕಿಡಿಕಾರಿದ್ದಾರೆ. ಅದಕ್ಕೆ ಬದಲಾಗಿ ಭಾರತ್ ಅಕ್ಕಿ ಅಂತ ಬಿಟ್ಟರು, ಅದು ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಲ್ಲ. ಚುನಾವಣೆ ಆದಮೇಲೆ ಅದನ್ನು ಹಿಂಪಡೆದು, ಅದರ ಉದ್ದೇಶ ಸರಿಯಾಗಿಲ್ಲ, ಸಾಮಾನ್ಯ ಜನರ ಬಡವರ ಪರವಾಗಿಲ್ಲ. ಬಿಜೆಪಿ ಸರ್ಕಾರ ಅದು ತೋರಿಸ್ತದೆ. ಈಗ ಪ್ರೈಸ್ ಇವತ್ತು ಮಾರ್ಕೆಟ್ನಲ್ಲಿ ಏನಿದೆ ರೇಟು, ಅದನ್ನು ಫುಡ್ ಕಾರ್ಪೊರೇಷನ್ ಏನು ರೇಟು ಕೊಡ್ತಾ ಇದ್ದಾರೆ ಆ ರೇಟ್ ನಾವು ಕೊಡ್ತೀವಿ, ನಮಗೆ ಅಕ್ಕಿ ಕೊಡ್ಲಿ. ಭಾರತ ಅಕ್ಕಿಯನ್ನ ಬಿಜೆಪಿಯವರು ಎಲೆಕ್ಷನ್ಗೆ ಆಗಿಬಿಟ್ಟಿದ್ರು. ಅವ್ರ ಹತ್ರ ದಾಸ್ತಾನು ಇದೆ, ಅಕ್ಕಿ ಇದೆ, ಆದರೆ ರಾಜಕೀಯ ಮಾಡಿದ್ದಾರೆ. ಅದರಲ್ಲಿ ಈಗೂ ಕೂಡ ಅವ್ರ ಹತ್ರ ಅಕ್ಕಿ ಇದೆ. ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತ ಕೇಳಿದ್ವಿ, ಸುಮ್ಮನೆ ಕೇಳಲಿಲ್ಲ. ಯಾಕಂದರೆ ಕರ್ನಾಟಕ ಸರ್ಕಾರ 5 kg ಎಕ್ಸ್ಟ್ರಾ ಕೊಡುವಂಥದ್ದನ್ನು ಮಾಡಿದಂಥದ್ದು ಕಾರ್ಯಕ್ರಮಕ್ಕೆ ನಾವು ಹಣ ಕೊಡ್ತೀವಿ, ನೀವು ಕೊಡಿ ಅಂತ ಸಾಕಷ್ಟು ಸಾರಿ ಮಂತ್ರಿಗಳನ್ನು ನಾನು ಭೇಟಿಯಾಗಿದ್ದೆ. ಮುಖ್ಯಮಂತ್ರಿಗಳು ಪತ್ರ ಬರೆದರು, ಇಷ್ಟಾದರೂ ಕೊಡಲಿಲ್ಲ. ಅದಕ್ಕೆ ಬದಲಾಗಿ ಭಾರತ್ ಅಕ್ಕಿ ಅಂತ ಬಿಟ್ಟರು, ಅದು ಕೂಡ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಲ್ಲ. ಚುನಾವಣೆ ಆದಮೇಲೆ ಅದನ್ನು ಹಿಂಪಡೆದು, ಅದರ ಉದ್ದೇಶ ಸರಿಯಾಗಿಲ್ಲ, ಸಾಮಾನ್ಯ ಜನರ ಬಡವರ ಪರವಾಗಿಲ್ಲ. ಬಿಜೆಪಿ ಸರ್ಕಾರ ಅದು ತೋರಿಸ್ತದೆ. ಈಗ ಪ್ರೈಸ್ ಇವತ್ತು ಮಾರ್ಕೆಟ್ನಲ್ಲಿ ಏನಿದೆ ರೇಟು, ಅದನ್ನು ಫುಡ್ ಕಾರ್ಪೊರೇಷನ್ ಏನು ರೇಟು ಕೊಡ್ತಾ ಇದ್ದಾರೆ ಆ ರೇಟ್ ನಾವು